ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ ಭಟ್. ಶತಾಯು ಆಯುರ್ವೇದ ಮುಖ್ಯಸ್ಥನಾಗಿ ನಾನು ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಚಳಿಗಾಲ ಬಂತು ಅಂದರೆ ಕಾಮನ್ ಆಗಿ ನಾನು ನೋಡುವಂಥದ್ದು ಚಳಿಗಾಲದಲ್ಲಿ ಬರುವಂತಹ ಚರ್ಮದ ಕಾಯಿಲೆಗಳು. ಬಹಳಷ್ಟು ಜನ ಡಿಸೆಂಬರ್ ನವೆಂಬರು ಶುರುವಾಗ್ತಾ ಇದ್ದಂಗೆ ದೀಪಾವಳಿ ಮುಗಿದ ನಂತರ ಅಬ್ಸರ್ವ್ ಮಾಡಿರಬಹುದು, ಅವರ ಚರ್ಮದಲ್ಲಿ ಡ್ರೈನೆಸ್ ಉಂಟಾಗತ್ತೆ. ನೀವು ದೀಪಾವಳಿ ನಂತರ ನೋಡಿದ್ರೆ ಒಂದು ಸ್ವಲ್ಪ ಚಳಿ ಬೀಳುವಂಥದ್ದು, ನಿಮ್ಮ ವಾತಾವರಣದಲ್ಲಿ ಸ್ವಲ್ಪ ಶುಷ್ಕ ವಾತಾವರಣ ಅಂದರೆ ಡ್ರೈನೆಸ್ ಜಾಸ್ತಿ ಆಗುವಂಥದ್ದು, ಅದರ ಜೊತೆಗೆ ನಮ್ಮ ಚರ್ಮಗಳು ಒಡೆಯೋಕ್ಕೆ ಶುರುವಾಗುವಂಥದ್ದು. ಅದರಲ್ಲೂ ಯಾರು ಸ್ವಲ್ಪ ಡ್ರೈ ಸ್ಕಿನ್ ನೇಚರ್ ಇರೋರು ಇರ್ತಾರೆ ಅಂಥವರಿಗೆ ಚರ್ಮ ತುಂಬ ಒಡೆದು ತುರಿಕೆ ಉಂಟಾಗುವಂಥದ್ದು, ರಕ್ತ ಬರುವಂಥದ್ದು ಕೆರೆದು ಈ ರೀತಿ ಎಲ್ಲ ಸಮಸ್ಯೆಗಳು ಕಂಡ್ಕೊಂಡು ಬರುತ್ತೆ. ಸೊ ಚಳಿಗಾಲದಲ್ಲಿ ಮೇಯ್ನಾಗಿ ಒಂದು 4-5 ಚರ್ಮದ ಸಮಸ್ಯೆಗಳು ಬಹಳಷ್ಟು ಜನನ್ನ ಕಾಡ್ತಾ ಬರುತ್ತೆ. ಇವತ್ತು ನಾವು ಚಳಿಗಾಲದಲ್ಲಿ ಉಂಟಾಗುವಂತಹ ಚರ್ಮದ ಸಮಸ್ಯೆಗಳು ಮತ್ತು ಅದರ ನಿವಾರಣೆ ಬಗ್ಗೆ ಮಾತಾಡೋಣ. ಸೊ ಮೊದಲನೆಯದಾಗಿ ಚಳಿಗಾಲ ಬಂತು ಅಂದರೆ ಬಹಳಷ್ಟು ಯಾರಿಗೆ ಎಕ್ಸಿಮಾ ಸಮಸ್ಯೆ ಇರುತ್ತೆ, ಚರ್ಮದಲ್ಲಿ ತುರಿಕೆಯ ಸಮಸ್ಯೆ ಇರುತ್ತೆ, ಅಂಥವರಲ್ಲಿ ಇದು ಚಳಿಗಾಲ ಬಂದ ತಕ್ಷಣ ಉಲ್ಬಣಗೊಳ್ಳುತ್ತೆ. ನಾನು ಹೇಳ್ದಂಗೆ ಚಳಿಗಾಲ ಬಂದ ತಕ್ಷಣ ನಮ್ಮ ಹ್ಯುಮಿಡಿಟಿ ಲೆವೆಲ್ ಏನಿರುತ್ತೆ, ಆರ್ದ್ರತೆ ಅಂಶ ಕಡಿಮೆ ಆಗಿರೋದ್ರಿಂದ ಚರ್ಮ ಸ್ವಲ್ಪ ಡ್ರೈನೆಸ್ ಉಂಟಾಗತ್ತೆ. ಅಂಥವರು ರೆಗ್ಯುಲರ್ ಆಗಿ ಮಾಯ್ಶ್ಚರನ್ನು ಅಪ್ಲೈ ಮಾಡಲಿಲ್ಲ ಅಂದರೆ, ಅವರು ರೆಗ್ಯುಲರ್ ಕೋರ್ಸು ಫುಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ, ಅವರಲ್ಲಿ ವಿಟಮಿನ್ ಡೆಫಿಷಿಯನ್ಸಿ ಇದ್ದರೆ ಇಂತಹ ಸಮಸ್ಯೆಗಳೆಲ್ಲ ಅವರಲ್ಲಿ ಎಕ್ಸಿಮಾ ಸಮಸ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಅಂಥವರು ಏನು ಮಾಡಬೇಕು? ಮೊದಲನೆಯದಾಗಿ ಎಕ್ಸಿಮಾ ಸಮಸ್ಯೆ ಬಂತು ಅಂದರೆ ಎಕ್ಸ್ಟರ್ನಲಿ ಇಂಟರ್ನಲಿ ಎರಡೂ ರೀತಿಯಾಗಿರುವಂತಹ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ. ಎಕ್ಸಿಮಾ ಅನ್ನೋದು ಕ್ರಾನಿಕ್ ಸ್ಕಿನ್ ಕಂಡೀಷನ್ಸ್ ಅಂತಲೇ ಹೇಳ್ತೀವಿ. ಇದು ಕೆಲವು ಸತಿ ಜೆನೆಟಿಕಲಿ ಬಂದಿರಬಹುದು, ಕೆಲವು ಸತಿ ಅವರ ಲೈಫ್ ಸ್ಟೈಲ್ ವೇರಿಯೇಷನ್ನಿಂದ ಬಂದಿರಬಹುದು. ಬಟ್ ಬಂದವರಿಗೆ ಗೊತ್ತು ಅದು ಯಾವ ರೀತಿಯಾಗಿ ಕಷ್ಟವನ್ನು ಕೊಡುತ್ತೆ. ಕೆಲವರಲ್ಲಿ ಕೈಗಳಲ್ಲಿ ಎಕ್ಸಿಮಾ ಬಂದಿರುತ್ತೆ, ಅಂಥವರಿಗೆ ಊಟ ಮಾಡೋಕ್ಕಾಗಲಿ, ರೆಗ್ಯುಲರ್ ಹ್ಯಾಂಡ್ ಶೇಕ್ ಮಾಡೋಕ್ಕಾಗಲಿ, ರೆಗ್ಯುಲರ್ ವರ್ಕ್ ಮಾಡೋಕ್ಕಾಗಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಸೊ ಎಕ್ಸಿಮಾ ಬಂದಿರೋರು ಅಥವಾ ಬರೋಂಥವ್ರು ಈ ರೀತಿಯಾಗಿ ಚಳಿಗಾಲ ಬರೋಕ್ಕಿಂತ ಮುಂಚೆನೇ ಅವರು ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡ್ರೆ ಚಳಿಗಾಲದಲ್ಲಿ ಎಕ್ಸಿಮಾ ಉಲ್ಬಣಗೊಳ್ಳೋದನ್ನು ನಾವು ಅವಾಯ್ಡ್ ಮಾಡ್ತಾ ಬರಬಹುದು. ಬಟ್ ಚಳಿಗಾಲ ಬಂದ ನಂತರ ಅವರು ರೆಗ್ಯುಲರ್ ಆಗಿ ಮಾಯ್ಶ್ಚರೈಸರನ್ನು, ಆಯುರ್ವೇದದ ತೈಲಗಳನ್ನು ಬಳಸೋದ್ರಿಂದ, ಅವರು ಚರ್ಮದ ಆರೈಕೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಎಕ್ಸಿಮಾ ಬರೋದನ್ನು ತಡೆಗಟ್ಟಬಹುದು. ಮತ್ತು ಸೋರಿಯಾಸಿಸ್ನಂತಹ ಸಮಸ್ಯೆಗಳು ಸಹಿತ ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ರೆಗ್ಯುಲರ್ ಆಗಿ ನಮಗೆ ಸೋರಿಯಾಸಿಸ್ನ ಸಮಸ್ಯೆ ಇರೋರು ಬಹಳ ವರ್ಷಗಳಿಂದ ಇರುತ್ತೆ. ಕೆಲವರು 2 ವರ್ಷದಿಂದನೇ ಸೋರಿಯಾಸಿಸ್ನ ಸಮಸ್ಯೆ, 30-40 ವರ್ಷ ಸೋರಿಯಾಸಿಸ್ನ ಸಮಸ್ಯೆ. ಕೆಲವರಿಗೆ ಚಳಿಗಾಲ ಬಂದ ತಕ್ಷಣ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ಕೈ ಮತ್ತು ಕಾಲುಗಳಲ್ಲಿ ಸೋರಿಯಾಸಿಸ್ನ ಸಮಸ್ಯೆ. ಇನ್ನು ಬಹಳಷ್ಟು ಜನಗಳಲ್ಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅವರು ತಲೆಯಲ್ಲಿ ಡ್ಯಾಂಡ್ರಫ್ ಇದೆ ಅಂತ ಅಂದ್ಕೊಂಡಿರ್ತಾರೆ, ಬಟ್ ತಲೆಯಲ್ಲಿ ಸೋರಿಯಾಸಿಸ್ನಂತಹ ಸಮಸ್ಯೆಗಳಿರುತ್ತೆ. ಈ ರೀತಿಯಾಗಿ ಸೋರಿಯಾಸಿಸ್ನ ಸಮಸ್ಯೆ ಚಳಿಗಾಲದಲ್ಲಿ ಉಲ್ಬಣಗೊಳ್ಳುತ್ತೆ. ಹಾಗಾದರೆ ಸೋರಿಯಾಸಿಸ್ನಲ್ಲಿ ಏನಾಗುತ್ತೆ? ಸ್ಕಿನ್ ಯಾವಾಗ ಡ್ರೈ ಉಂಟಾಗುತ್ತೆ, ಅವರ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ವೇರಿಯೇಷನ್ ಆಗುತ್ತೆ, ಮತ್ತು ಅವರಿಗೆ ಜೆನೆಟಿಕ್ ಪ್ರಿಡಿಪೊಸಿಷನ್, ಜೆನೆಟಿಕ್ ಫ್ಯಾಕ್ಟರ್ ಇತ್ತು, ಹೆರಿಡಿಟ್ರಿ ಫ್ಯಾಕ್ಟರ್ ಇತ್ತು ಅಂತಂದರೆ ಅವರ ಚರ್ಮ ಹೆಚ್ಚೆಚ್ಚಿಗೆ ಉಲ್ಬಣಗೊಳ್ಳೋಕ್ಕೆ ಶುರುವಾಗುತ್ತೆ. ಅಂದರೆ 4-5 ದಿನಗಳಲ್ಲೇ ಪದೇ ಚರ್ಮ ಉತ್ಪತ್ತಿ ಆಗುವಂಥದ್ದು. ಇದರಿಂದ ಅವರಲ್ಲಿ ಸಿಲ್ವರಿ ಸ್ಕೇಲ್ಸ್ ಅಂತ ಹೇಳ್ತೀವಿ, ಅಂದರೆ ಬಿಳಿಯಾಗಿರುವಂಥ ಹೊಟ್ಟು ಉದುರುವಂಥದ್ದು, ಚರ್ಮ ದಪ್ಪಗೆ ಆನೆ ಚರ್ಮ ಥರ ದಪ್ಪ ಆಗುವಂಥದ್ದು, ಅವರಿಗೆ ಪ್ಯಾಚಸ್ಗಳು ಉಂಟಾಗುವಂಥದ್ದು. ಅದು ಅವರ ಜಾಯಿಂಟ್ಸ್ಗಳಲ್ಲಿ ಇರಬಹುದು, ಕಾಲುಗಳಲ್ಲಿ, ಮೊಣಕಾಳುಗಳಲ್ಲಿ, ಸಂದುಗಳಲ್ಲಿ, ಮತ್ತು ಫೋಲ್ಡ್ ಎಲ್ಲಿರುತ್ತೆ ಅಂಥ ಕಡೆ. ಕೆಲವರಿಗೆ ಪ್ಲಾಂಟರ್ ಅಂತ ಹೇಳ್ತೀವಿ, ಪಾಮೋ ಪ್ಲಾಂಟರ್ ಅಂದರೆ ಕೈಗಳು ಮತ್ತು ಕಾಲುಗಳಲ್ಲಿ ಬಿರುಕುಗಳು ಉಂಟಾಗುವಂಥದ್ದು. ಮತ್ತು ಬಹಳಷ್ಟು ಜನಗಳಲ್ಲಿ ತಲೆಯಲ್ಲಿ ಅಂದರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಉಂಟಾಗುವಂಥದ್ದು, ಬೆರಳುಗಳಲ್ಲಿ ಉಂಟಾಗುವಂಥದ್ದು, ಈ ರೀತಿ ಸೋರಿಯಾಸಿಸ್ನ ಸಮಸ್ಯೆ ಬರುವಂಥದ್ದು. ಚಳಿಗಾಲದಲ್ಲಿ ಈ ರೀತಿ ಸೋರಿಯಾಸಿಸ್ ಬರಬಾರ್ದು ಅಂತಂದರೆ, ಸೋರಿಯಾಸಿಸ್ ಅನ್ನೋದು ಬಹಳ ಕ್ರಾನಿಕ್ ಡಿಸೀಸು. ಇದನ್ನು ರೆಗ್ಯುಲರ್ ಆಗಿ ಕಾನ್ಸ್ಟೆಂಟ್ ಆಗಿ ಹೆಲ್ದಿ ಲೈಫ್ ಸ್ಟೈಲಿಂದ ಮೇಂಟೈನ್ ಮಾಡ್ತಾ ಬರಬೇಕಾಗತ್ತೆ. ಸೊ ಯಾರಿಗೆ ಸೋರಿಯಾಸಿಸ್ನ ಸಮಸ್ಯೆ ಇದೆ ಅಂಥವರು ಈ ನೀಮ್ ಆಯಿಲನ್ನಾಗಲಿ ಅಥವಾ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಕರ್ಪೂರವನ್ನು ಬೆರೆಸಿ ಅಪ್ಲೈ ಮಾಡೋದನ್ನಾಗಲಿ, ಅಥವಾ ಆಯುರ್ವೇದದಲ್ಲಿ ಬಹಳಷ್ಟು ಕರಂಜ ತೈಲ ಅಂತ ಬರುತ್ತೆ, ನೀಮ್ ಆಯಿಲ್ ಬರುತ್ತೆ, ಮರಿಚಾದಿ ತೈಲ ಅಂತ ಬರುತ್ತೆ. ಇದು ಯಾವುದಾದ್ರೂ ಮೆಡಿಕೇಟೆಡ್ ಆಯಿಲನ್ನು ಡೈಲಿ ಸ್ನಾನಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಸನ್ ಎಕ್ಸ್ಪೋಜರನ್ನು ಮಾಡಿಕೊಂಡ್ರೆ, ಅಂದರೆ ಸ್ವಲ್ಪ ಬಿಸಿಲಿಗೆ ಮೈಯನ್ನು ಒಡ್ಡಿದ್ರೆ, ಅವರ ದೇಹಕ್ಕೆ ಸ್ವಲ್ಪ ವಿಟಮಿನ್ ಡಿ ಅಂಶ ಸಿಕ್ಕಿದ್ರೆ ಅವರು ಸೋರಿಯಾಸಿಸನ್ನು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಬರಬಹುದು. ಸೊ ಸೋರಿಯಾಸಿಸ್ನ ಸಮಸ್ಯೆ ಇರೋರು ಚಳಿಗಾಲ ಬರೋಕ್ಕಿಂತ ಮುಂಚೆನೇ ಆರೈಕೆಯನ್ನು ಶುರು ಮಾಡಬೇಕಾಗತ್ತೆ. ಜೊತೆಗೆ ನಾನು ಪದೇ ಹೇಳ್ತಾ ಇರ್ತೀನಿ, ನಿಮ್ಮ
ಕಾನ್ಸ್ಟಿಪೇಷನ್ನ ಸಮಸ್ಯೆ ಇದ್ದರೆ ಅಥವಾ ನಿಮ್ಮಲ್ಲಿ ಬವಲ್ ಹ್ಯಾಬಿಟ್ಸ್ ಕರೆಕ್ಟಾಗಿಲ್ಲ ಅಂದರೆ, ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಇರಿಟೇಷನ್ ಇತ್ತು ಅಂದರೆ ಸಹಿತ ಈ ಸ್ಕಿನ್ ಕಂಡೀಷನ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಆಹಾರದಲ್ಲಿ ಹೆಚ್ಚಿಗೆ ಫೈಬರ್ ಇರುವಂತಹ ಅಂಶವನ್ನು, ಬಿಸಿ ನೀರನ್ನು, ಮತ್ತು ಚಳಿಗಾಲದಲ್ಲಿ ಬಿಸಿ ನೀರಿಗೆ ರೆಗ್ಯುಲರ್ ಫುಡ್ಡಲ್ಲಿ 1 ಚಮಚ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಂದು ತೈಲದ ಅಂಶವನ್ನು ನಾವು ಕೊಡ್ತಾ ಬರಬಹುದು. ಹೇಗೆ ನಿಮ್ಮ ಡ್ರೈ ಸ್ಕಿನ್ನು, ನಿಮ್ಮ ಕೈಗಳು ಎಕ್ಸ್ಪೋಸ್ ಆಗಿರುವಂತಹ ಪಾರ್ಟ್ಗಳು, ಮುಖ ಇರಬಹುದು, ತುಟಿಗಳಿರ್ಬೋದು, ಕೈ ಕಾಲುಗಳಿರಬಹುದು, ಒಡೆದು ಚರ್ಮಗಳೆಲ್ಲ ಬಿರುಕು ಕಾಣುತ್ತೋ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಊಟದಲ್ಲಿ 1 ಚಮಚ ತುಪ್ಪವನ್ನು ಆ್ಯಡ್ ಮಾಡಿ ಸೇವನೆ ಮಾಡೋದ್ರಿಂದ ಆ ಡ್ರೈನೆಸ್ಸನ್ನು ಅವಾಯ್ಡ್ ಮಾಡ್ತಾ ಬರಬಹುದು. ಇದಲ್ಲದೆ ಕ್ರಾನಿಕ್ ಸೋರಿಯಾಸಿಸ್ಸು, ಸಣ್ಣ ಪುಟ್ಟ ಪ್ಯಾಚ್ ಇದ್ದರೆ ಓಕೆ, ತುಂಬ ಕ್ರಾನಿಕ್ ಸೋರಿಯಾಸಿಸ್ ಇರೋರು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಪದೇ ಪದೇ ಮಾಡಬೇಕಾಗತ್ತೆ. ಅವರಿಗೆ ಒಂದು ಸೀಸನಲ್ಲಿ ಆಗದೇ ಇದ್ರೂ 1-2 ಪಂಚಕರ್ಮ ಚಿಕಿತ್ಸೆಯನ್ನು ಪದೇ ಪದೇ ಮಾಡೋದ್ರಿಂದ ಯಾವುದೇ ರೀತಿ ಸೋರಿಯಾಸಿಸ್ ಇರ್ಬೋದು, ಪೂರ್ತಿ ಬಾಡಿನಲ್ಲಿ ಇರ್ಬೋದು, ಅಂಥದ್ದನ್ನು ಸಹಿತ ಕಡಿಮೆ ಮಾಡ್ತಾ ಬರ್ಬೋದು. ಕೆಲವರಂತೂ ಸೋರಿಯಾಸಿಸ್ ಇರೋರು ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೋಲ್ಡ್ ಪ್ಲೇಸಸ್ಸು, ಅಮೇರಿಕಾ ಆ ರೀತಿ ಹೋಗಿ ಅವರ ಚಳಿಯ ಜಾಗದಲ್ಲಿ ಇದ್ದರೂ ಸಹಿತ ಅವರಿಗೆ ಉಲ್ಬಣಗೊಳ್ಳದೆ ಸೋರಿಯಾಸಿಸನ್ನು ಮ್ಯಾನೇಜ್ ಮಾಡ್ತಾ ಮಾಡಬಹುದು. ಸೊ ಆಯುರ್ವೇದದಲ್ಲಿ ಈ ರೀತಿಯಾಗಿರುವಂತಹ ಅನೇಕ ಉಪಾಯಗಳನ್ನು ನಾವು ಮಾಡ್ತಾ ಬರಬಹುದು. ಇದಲ್ಲದೆ ಚಳಿಗಾಲದಲ್ಲಿ ಬರುವಂತಹ ಮತ್ತೊಂದು ಕಾಮನ್ ಸಮಸ್ಯೆ ಅಂದರೆ ತುಟಿ ಒಡೆಯುವಂಥದ್ದು. ಬಹಳಷ್ಟು ಜನ ವ್ಯಾಸ್ಲಿನ್ ಅಪ್ಲೈ ಮಾಡ್ತಾ ಇರ್ತಾರೆ, ಅಂದರೂ ತುಟಿಗಳು ಒಡೆದು ರಕ್ತ ಬರುವಂಥದ್ದು, ಆ ಲೆವೆಲಲ್ಲಿ ಡ್ರೈನೆಸ್ ಉಂಟಾಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಯಾರಲ್ಲಿ ಡ್ರೈನೆಸ್ ಹೆಚ್ಚಿಗೆ ಇದೆ ಬಾಡಿನಲ್ಲಿ, ವಾತ ಪ್ರಕೃತಿಯವರಿದ್ದೀರಾ, ನಿಮಗೆ ಕೈಕಾಲುಗಳು ತುಂಬ ಒಡೆಯುತ್ತೆ, ಚಳಿಗಾಲ ಬಂದ ತಕ್ಷಣ ಚಾಪ್ಡ್ ಲಿಪ್ಸ್ ಅಂತ ಹೇಳ್ತೀವಿ, ಅಂದರೆ ತುಟಿಗಳು ಬಿರುಕು ಬಿಟ್ಟು ಅದರಲ್ಲಿ ರಕ್ತಗಳು ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ಉಂಟಾದರೆ ನಂತರ ನೀವು ಆಹಾರದಲ್ಲಿ ಸ್ವಲ್ಪ ಎಣ್ಣೆಯ ಅಂಶ, ಎಣ್ಣೆ ಅನ್ನೋದಕ್ಕಿಂತ ಜಾಸ್ತಿ ತುಪ್ಪವನ್ನು ನೀವು ಬಳಸ್ತಾ ಬನ್ನಿ. ತುಟಿಗೆ ತುಪ್ಪವನ್ನು ಅಥವಾ ಮಹಾತಿಕ್ತಕ ಘೃತವನ್ನು ಅಪ್ಲೈ ಮಾಡ್ಬೋದು. ಲಿಪ್ಸಿಗೆ ನೀವು ವ್ಯಾಸಲೀನ್ ಅಥವಾ ಮಾಯ್ಶ್ಚರೈಸರನ್ನು, ಪೆಟ್ರೋಲಿಯಂ ಜೆಲ್ಲಿಯನ್ನು ಅಪ್ಲೈ ಮಾಡ್ತಾ ಬರಬಹುದು. ಇದಲ್ಲದೆ ರೆಗ್ಯುಲರ್ ಆಗಿ ನೀವು ಒಂದು ಅಭ್ಯಂಗ ಆಯುರ್ವೇದದ ಏನು ಆಯಿಲ್ ಮಸಾಜ್ ಇದೆ ಅದನ್ನು ತಗೊಳ್ಳೋದ್ರಿಂದ ಸಹಿತ ಯಾವುದೇ ರೀತಿ ಚರ್ಮ ಕಾಯಿಲೆಯನ್ನು ನಿವಾರಣೆ ಮಾಡ್ಬೋದು. ನೀವು ನೋಡಿರ್ತೀರಾ, ನಾವು ದೀಪಾವಳಿಯಲ್ಲಿ ಏನಿದೆ ನಮ್ಮದು ಒಂದು ಪ್ರಕೃತಿ ಅಥವಾ ನಾವು ನ್ಯಾಚುರಲ್ ಆಗಿ ಒಂದು ಹ್ಯಾಬಿಟನ್ನು ರೂಢಿ ಮಾಡ್ಸೋಕ್ಕೆ ದೀಪಾವಳಿಯಲ್ಲಿ ಎಣ್ಣೆ ಸ್ನಾನ ಅಂತ ಹೇಳಿರ್ತಾರೆ. ಏನಕ್ಕೆ ಎಣ್ಣೆ ಸ್ನಾನ ಹೇಳ್ತಾರೆ? ದೀಪಾವಳಿಯಿಂದ ಚಳಿಗಾಲ ಶುರುವಾಗುತ್ತೆ, ದೀಪಾವಳಿಯಿಂದ ಮಹಾಶಿವರಾತ್ರಿವರೆಗೂ ನಿಮ್ಗೆ ಏನು ಈ ಚಳಿ ಇರುತ್ತೆ ಅಲ್ಲಿ ನಿಮ್ಮ ಸ್ಕಿನ್ ಏನು ಡ್ರೈ ಆಗುತ್ತೆ, ಅಲ್ಲಿ ಈ ರೀತಿ ಡ್ರೈ ಆಗಬಾರ್ದು ಅಂತ ದೀಪಾವಳಿಯಿಂದ ಪ್ರತಿದಿನ ನಿಮ್ಮ ದೇಹಕ್ಕೆ ಎಣ್ಣೆಯ ಅಂಶ ಬೇಕಾಗಿರುತ್ತೆ. ನೀವು ಎಣ್ಣೆಯ ಅಪ್ಲಿಕೇಶನನ್ನು ಮಾಡ್ಕೋಬೇಕು. ಅಟ್ಲೀಸ್ಟ್ ನಿಮಗೆ ಡೈಲಿ ಆಯಿಲ್ ಮಸಾಜ್ ತೊಗೊಳಕ್ಕಾಗಿಲ್ಲ ಅಂದ್ರೂ ವಾರದಲ್ಲಿ 1 ದಿನನಾರು ನೀವು ಆಯಿಲ್ ಮಸಾಜ್ ತೊಗೊಳ್ಳೋದ್ರಿಂದ ಈ ರೀತಿಯಾಗಿ ಬರುವಂಥ ಅನೇಕ ಸ್ಕಿನ್ ಕಂಡೀಷನ್ಗಳನ್ನು ನೀವು ಅವಾಯ್ಡ್ ಮಾಡ್ತಾ ಬರಬಹುದು. ಇದಲ್ಲದೆ ಚಳಿಗಾಲದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಂಶ ಅಂದರೆ ತಲೆಯಲ್ಲಿ ಹೊಟ್ಟು ಅಥವಾ ಡ್ಯಾಂಡ್ರಫ್ ಉಂಟಾಗುವಂಥದ್ದು. ನಾನು ಹೇಳಿದೆ ಚಳಿಗಾಲದಲ್ಲಿ ಆರ್ದ್ರತೆ ಅಥವಾ ಇದು ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹಳಷ್ಟು ಜನಕ್ಕೆ ಚಳಿಗಾಲದಲ್ಲಿ ಡ್ಯಾಂಡ್ರಫ್ ಉಂಟಾಗುತ್ತೆ. ಇದಲ್ಲದೆ ನಾವಿನ್ನೇನು ಮಾಡ್ತೀವಿ, ಚಳಿ ಬಂದ ತಕ್ಷಣ ನಾವು ಹೆಚ್ಚೆಚ್ಚಿಗೆ ಪದರುಗಳು, ಸ್ವೆಟರ್ಗಳು, ಈ ರೀತಿ ಮಲ್ಟಿ ಲೇಯರ್ ಹಾಕ್ಕೊಳ್ತೀವಿ ಬಟ್ಟೆನ, ಮತ್ತು ಹೆಚ್ಚಿಗೆ ಬಿಸಿ ನೀರನ್ನು ಸ್ನಾನ ಮಾಡ್ತೀವಿ. ಆಲ್ರೆಡಿ ಡ್ರೈನೆಸ್ ಇರುತ್ತೆ, ನಾವು ಹೆಚ್ಚಿಗೆ ಬಿಸಿ ನೀರನ್ನು ನಾವು ತಲೆಗೆ ಸ್ನಾನ ಮಾಡಿದ್ರೆ ಅಥವಾ ಮೈಗೆ ಸ್ನಾನ ಮಾಡಿದ್ರೆ ಅದು ಇನ್ನೂ ದೇಹದಲ್ಲಿರುವಂತಹ ಒಂದು ಮಾಯಿಶ್ಚರ್ನ ತೆಗೆದು ಹಾಕುತ್ತೆ. ಹಾಗಾಗಿ ನಮ್ಮ ಕೂದಲುಗಳು ಹೆಚ್ಚಿಗೆ ಡ್ಯಾಂಡ್ರಫನ್ನು, ಹೊಟ್ಟನ್ನು ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಯಾರಿಗೆ ಈ ರೀತಿ ಹೊಟ್ಟಿನ ಸಮಸ್ಯೆ ಇದೆ ಅಂಥವರು ಆಯುರ್ವೇದದಲ್ಲಿ ಶಿರೋಧಾರ ಚಿಕಿತ್ಸೆಯನ್ನು ಮಾಡ್ಕೋಬೋದು. ಒಂದು 3 ಡೇಸು ಕಂಪ್ಲೀಟ್ ಆಯಿಲ್ ಟ್ರೀಟ್ಮೆಂಟನ್ನು ಮಾಡೋದ್ರಿಂದ ಅವರಿಗೆ ಡ್ಯಾಂಡ್ರಫ್ ಇರಬಹುದು, ತಕ್ರದಾರ ಮಾಡೋದ್ರಿಂದ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರ್ಬೋದು, ಈ ಸಮಸ್ಯೆಯಿಂದ ನಿವಾರಣೆ ಮಾಡ್ಕೋಬೋದು. ಇದಲ್ಲದೆ ನಮ್ಮಲ್ಲಿ ಹೇರಿಶ್ ಆಯಿಲ್ ಅಂತ ಇದೆ, ಆ ಆಯಿಲನ್ನು ಬಳಸೋದ್ರಿಂದ ಸಹಿತ ಸ್ಕಿನ್ನಲ್ಲಿ ಉಂಟಾಗುವಂತಹ ಡ್ರೈನೆಸ್ಸು, ಹೇರ್ ಫಾಲನ್ನು ಅವಾಯ್ಡ್ ಮಾಡ್ತಾ ಬರಬಹುದು. ಇದಲ್ಲದೆ ಆಯುರ್ವೇದದಲ್ಲಿ ನೀಲಿ ಭೃಂಗಾದಿ ತೈಲ, ಭೃಂಗಾಮಲಕ ತೈಲ, ನಲ್ಪಮರಾದಿ ತೈಲ, ಈ ರೀತಿ ಬಹಳಷ್ಟು ಆಯಿಲ್ಗಳಿವೆ. ಈ ಆಯಿಲ್ಗಳನ್ನು ನಾವು ರೆಗ್ಯುಲರ್ ಆಗಿ ವಾರದಲ್ಲಿ 1ರಿಂದ 2 ಸತಿ ಅಪ್ಲೈ ಮಾಡಿ ನಾವು ಸ್ಕ್ಯಾಲ್ಪನ್ನು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಬಿಸಿ ನೀರನ್ನು ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರುವ ನೀರಲ್ಲಿ ನೀವು ಹೇರ್ ವಾಶನ್ನು ಮಾಡ್ತಾ ಬಂದರೆ ಸ್ಕ್ಯಾಲ್ಪ್ ಸೋರಿಯಾಸಿಸನ್ನು ಅವಾಯ್ಡ್ ಮಾಡ್ತಾ ಬರಬಹುದು. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಈ ಟೈಮಲ್ಲಿ ಬರುವಂಥದ್ದು ಅಂದರೆ
ನಾವು ಕೋಲ್ಡ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಅಂದರೆ ಯಾರಿಗೆ ಅಲರ್ಜಿಯ ಸಮಸ್ಯೆ ಇರುತ್ತೆ ಅಂಥವರಲ್ಲಿ ತುಂಬ ಚಳಿಗಾಲ ಹೆಚ್ಚಾದಾಗ ಅರ್ಟಿಕೇರಿಯಾನ ಸಮಸ್ಯೆ ಜಾಸ್ತಿ ಉಂಟಾಗುತ್ತೆ. ಕೋಲ್ಡ್ ಅರ್ಟಿಕೇರಿಯಾ ಅನ್ನೋದು ನೀವು ತುಂಬ ಚಳಿಗೆ ಹೋದಾಗ ಅಥವಾ ನಿಮಗೆ ಆಲ್ರೆಡಿ ಅಲರ್ಜಿಯ ಸಮಸ್ಯೆ ಇದ್ದು ನೀವು ಚಳಿಗೆ ಎಕ್ಸ್ಪೋಸ್ ಆದರೆ, ತುಂಬ ಹೊತ್ತು AC ಗೆ ಎಕ್ಸ್ಪೋಸ್ ಆದರೆ ನಿಮ್ಮಲ್ಲಿ ಕೋಲ್ಡ್ ಅರ್ಟಿಕೇರಿಯಾ ಉಂಟಾಗುವಂತಹ ಲಕ್ಷಣಗಳಿರುತ್ತೆ. ಇದರಲ್ಲಿ ನಿಮಗೆ ಮುಖಗಳಲ್ಲಿ, ಕೈಕಾಲುಗಳಲ್ಲಿ, ಎದೆಯ ಭಾಗದಲ್ಲಿ ಸಂಜೆಯ ಸಮಯದಲ್ಲಿ ದದ್ದು ಬರುವಂಥದ್ದು, ವೀಲ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ರೇಸ್ಡ್ ಸರ್ಫೇಸ್ ಆಫ್ ದ ಸ್ಕಿನ್ನು, ಬಿಸಿ ಆಗುವಂಥದ್ದು, ಇಚ್ಚಿಂಗ್ ಉಂಟಾಗುವಂಥದ್ದು, ಆ ಜಾಗದಲ್ಲಿ ಸ್ವಲ್ಪ ರೇಸ್ಡ್ ಸ್ಕಿನ್ ಸರ್ಫೇಸ್ ಉಂಟಾಗುವಂಥದ್ದು, ಕೆಂಪಾಗುವಂಥದ್ದು, ಇನ್ಫ್ಲಮೇಟರಿ ಕಂಡೀಷನ್ಸ್ ಜಾಸ್ತಿ ಆಗುವಂಥದ್ದು ಇದು ಸಹಿತ ಉಂಟಾಗುತ್ತೆ. ಜನರಲಿ ಚರ್ಮದ ಕಾಯಿಲೆ ಏನೇ ಬಂದರೂ ಜನ ಏನು ಮಾಡ್ತಾರೆ, ಕಾರ್ಟಿಕೋಸ್ಟಿರಾಯ್ಡ್ಸನ್ನು ಅಪ್ಲೈ ಮಾಡ್ತಾರೆ ಅಥವಾ ಆ್ಯಂಟಿಹಿಸ್ಟಮಿನ್ಸನ್ನು ತೊಗೊಂಡ್ಬಿಡ್ತಾರೆ, ಅವರೇ ಒಂದು ಮಾತ್ರೆ ಹಾಕೊಂಡ್ಬಿಡ್ತಾರೆ ಬೇಗ ಕಮ್ಮಿ ಆಗಲಿ ಅಂತ. ಈ ರೀತಿ ಮಾಡೋ ಬದಲು ಚಳಿಗಾಲ ಶುರುವಾಯಿತು ಅಂದರೆ ದೀಪಾವಳಿಯಿಂದ ನೀವು ಮಹಾಶಿವರಾತ್ರಿ ಬರೋವರೆಗೂ ರೆಗ್ಯುಲರ್ ಆಗಿ ಸ್ಕಿನ್ನನ್ನು ಕೇರ್ ಮಾಡಬೇಕು. ಸೊ ಸ್ಕಿನ್ ಕೇರ್ ಮಾಡೋದು ಹೇಗೆ? ಮೊದಲನೆಯದಾಗಿ ನೀವು ನೀರನ್ನು ಕುಡೀರಿ. ಚಳಿಗಾಲದಲ್ಲಿ ನಾವು ಚಳಿ ಇರೋದ್ರಿಂದ ನೀರನ್ನು ಕಡಿಮೆ ಕುಡಿತೀವಿ. ಸೊ ಫಸ್ಟು ಮೊದಲನೇದಾಗಿ ಬಾಡಿಗೆ ಬೇಕಾಗಿರುವಂತೆ ಹೆಚ್ಚೆಚ್ಚಿಗೆ ನೀರನ್ನು ಸೇವನೆ ಮಾಡಬೇಕು. ನೀವು ಬಿಸಿ ನೀರಾರು ತೊಗೋಬೋದು, ನಾರ್ಮಲ್ ಟೆಂಪ್ರೇಚರಾರು ತೊಗೋಬೋದು, ಬಟ್ ತುಂಬ ಕೋಲ್ಡ್ ಆಗಿರುವಂತಹ ನೀರನ್ನು ತೊಗೋಬೇಡಿ. ಸೊ ಮೊದಲನೇದಾಗಿ ದೇಹಕ್ಕೆ ನೀರಿನ ಅಂಶ ಬೇಕಾಗತ್ತೆ. ಡ್ರೈನೆಸ್ ಕಡಿಮೆ ಮಾಡಬೇಕು ಅಂದರೆ ನೀರಿನ ಅಂಶ ಬೇಕಾಗತ್ತೆ, ತೊಗೊಳ್ಳಿ. ಎರಡನೆಯದಾಗಿ ನಾವು ತುಪ್ಪದ ಅಂಶ ಅಥವಾ ಆಯಿಲಿನ ಸಬ್ಸ್ಟೆನ್ಸನ್ನು ತೊಗೋಬೇಕಾಗತ್ತೆ. ನೀವು ನೋಡಿರ್ಬೋದು, ನಮಗೆ ಎಲ್ಲ ಕರೆದಿರುವ ಪದಾರ್ಥಗಳನ್ನು ನಾವು ದೀಪಾವಳಿಯ ನಂತರ ಅಥವಾ ಫಂಕ್ಷನ್ಗಳಲ್ಲಿ ಮಾಡ್ತಾ ಹೋಗ್ತೀವಿ. ಹೆಚ್ಚಿಗೆ ಹೆವಿ ಫುಡ್ಡನ್ನು ಸೇವನೆ ಮಾಡ್ತೀವಿ. ಸೊ ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು, ಎಣ್ಣೆಯ ಅಂಶ ಇರ್ಬೋದು, ನಾವು ಈ ಸಮಯದಲ್ಲಿ ದೇಹಕ್ಕೆ ಬೇಕಾಗ್ತಾ ಹೋಗುತ್ತೆ. ಇದಲ್ಲದೆ ರೆಗ್ಯುಲರ್ ಆಗಿ ಅಭ್ಯಂಗ ಅಂತ ಏನು ಹೇಳ್ತೀವಿ, ಆಯಿಲ್ ಮಸಾಜನ್ನು, ಅದರಲ್ಲೂ ನಮ್ಮಲ್ಲಿ ಸ್ವರ್ಣಕಾಂತಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಅದು ಮಾಡೋದ್ರಿಂದ ಸ್ಕಿನ್ ತುಂಬಾ ಬ್ಯೂಟಿಫುಲ್ ಆಗುತ್ತೆ. ಈ ರೀತಿಯಾಗಿರುವಂತಹ ಟ್ರೀಟ್ಮೆಂಟು ಮಸಾಜನ್ನು ತಗೊಳ್ಳೋದ್ರಿಂದ ಯಾವುದೇ ರೀತಿ ಸ್ಕಿನ್ ಸಮಸ್ಯೆಯನ್ನು ಕಡಿಮೆ ಮಾಡ್ತಾ ಬರಬಹುದು. ಇದಲ್ಲದೆ ರೆಗ್ಯುಲರ್ ಆಗಿ ಆಯಿಲ್ ಅಪ್ಲಿಕೇಶನನ್ನು ಮಾಡಬೇಕು. ಫುಲ್ ಬಾಡಿ ಆಗಿಲ್ಲ ಅಂದರೆ ಕೈ ಕಾಲುಗಳಿಗೆ ಮತ್ತು ತಲೆಗೆ, ಇಷ್ಟು 3 ಜಾಗಕ್ಕಾದರೂ ಕಂಟಿನ್ಯೂಸ್ ಆಗಿ ಆಯಿಲ್ ಅಪ್ಲಿಕೇಶನನ್ನು ಮಾಡ್ತಾ ಬರಬೇಕು. ನಾಲ್ಕನೆಯದಾಗಿ ಅವರು ಫೈಬರ್ ಫುಡ್ಡನ್ನು ಹೆಚ್ಚಿಗೆ ತೊಗೊಂಡು ಮೋಷನನ್ನು ಕ್ಲಿಯರ್ ಇಟ್ಕೋಬೇಕು. ನಾನು ಹೇಳ್ದಂಗೆ ಕಾನ್ಸ್ಟಿಪೇಷನ್ ಇತ್ತು ಅಂತಂದರೆ ಇನ್ಫ್ಲಮೇಟ್ರಿ ಕಂಡೀಷನ್ಸು, ಸೋರಿಯಾಸಿಸ್ನಂಥದ್ದು, ಎಕ್ಸಿಮಾನಂತಹ ಕಂಡೀಷನ್ಸು ಹೆಚ್ಚೆಚ್ಚಿಗೆ ಬರ್ತಾ ಹೋಗುತ್ತೆ. ಐದನೇದಾಗಿ ರೆಗ್ಯುಲರ್ ಆಗಿ ಮಾಯ್ಶ್ಚರನ್ನು ಅಪ್ಲೈ ಮಾಡಿ. ನೀವು ಬೇರೆ ಟೈಮಲ್ಲಿ ಕ್ರೀಮ್ ಅಪ್ಲೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಚಳಿಗಾಲದಲ್ಲಿ ಮಾತ್ರ ರೆಗ್ಯುಲರ್ ಆಗಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಮಾಯ್ಶ್ಚರೈಸರ್ ಇರಬಹುದು ಅಥವಾ ಆಲೋವೆರಾ ಜೆಲ್ ಇರಬಹುದು, ಅಥವಾ ಏನು ಬೇಡ, ಕೆಮಿಕಲ್ಸೇ ಬೇಡ ಅಂತಂದರೆ ಪ್ಲೇನ್ ಕೊಕೊನಟ್ ಆಯಿಲನ್ನು ಸಹಿತ ನೀವು ಅಪ್ಲೈ ಮಾಡ್ಬೋದು. ಥಿನ್ ಲೇಯರು, ಮಕ್ಕಳಿಗೆಲ್ಲ, ಎಳೆ ಮಕ್ಕಳಿಗೆಲ್ಲ ನೀವು ಕೊಕೊನಟ್ ಆಯಿಲನ್ನು, ಥಿನ್ ಲೇಯರ್ ವರ್ಜಿನ್ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಬಹುದು. ನಿಮಗೆ ಆ ರೀತಿ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ನಿಮ್ಮ ಬಿಸಿ ನೀರಿನ ಬಕೆಟಿಗೆ ಒಂದು 4 ಡ್ರಾಪ್ ಕೊಕೊನಟ್ ಆಯಿಲನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಒಂದು ಥಿನ್ ಲೇಯರ್ ಆಫ್ ಆಯಿಲ್ ಕೋಟಿಂಗ್ ಆಗುತ್ತೆ. ಇದರಿಂದ ಸಹಿತ ನೀವು ಸಿಂಪಲ್ ಆಗಿ ಯಾವುದೇ ರೀತಿ ಸ್ಕಿನ್ ಕಂಡೀಷನ್ಸನ್ನು ಬರೋದನ್ನು ಅವಾಯ್ಡ್ ಮಾಡ್ತಾ ಬರ್ಬೋದು. ಸೊ ನಾನು ಹೇಳ್ದಂಗೆ ತುಂಬ ಚಳಿಗಾಲದಲ್ಲಿ ಬರುವಂತಹ ಈ ಚರ್ಮದ ಕಾಯಿಲೆಗಳು, ಪ್ಲಾಂಟಾರ್ ಸೋರಿಯಾಸಿಸ್ಸು, ಎಕ್ಸಿಮಾ, ಅರ್ಟಿಕೇರಿಯಾ ಇರ್ಬೋದು, ಚಾಪ್ ಲಿಪ್ಸ್ ಇರ್ಬೋದು, ಆ್ಯಕ್ನೆ, ಇನ್ನೊಂದು ನಾವು ಕವರ್ ಮಾಡಿಲ್ಲ ಅಂದರೆ ಮೊಡವೆಗಳಿರ್ಬೋದು. ಇದೆಲ್ಲದನ್ನು ತಡೆಗಟ್ಟಬೇಕು ಅಂತಂದರೆ ಕರೆಕ್ಟಾಗಿ ಸನ್ ಎಕ್ಸ್ಪೋಜರ್ ಮಾಡುವಂಥದ್ದು, ಒಳ್ಳೆ ಕ್ವಾಲಿಟಿ ಫುಡ್ ತೊಗೊಳ್ಳೋವಂಥದ್ದು. ಆಯುರ್ವೇದದಲ್ಲಿ ಬಹಳಷ್ಟು ಚಿಕಿತ್ಸೆಗಳಿವೆ. ಇದಕ್ಕೆ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ, ಅಭ್ಯಂಗ ಸ್ಟೀಮ್ ತೊಗೊಳ್ಳುವಂಥದ್ದು, ಸ್ವರ್ಣಕಾಂತಿಯಂತಹ ಟ್ರೀಟ್ಮೆಂಟ್ಗಳನ್ನು ತೊಗೊಳ್ಳುವಂಥದ್ದು. ಇದೆಲ್ಲ ಮಾಡೋದ್ರಿಂದ ಯಾವುದೇ ರೀತಿ ಚರ್ಮದ ಕಾಯಿಲೆ ಬರದೇ ಇರೋ ರೀತಿ ನಾವು ಇಡೀ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನನ್ನು ಲಸ್ಟ್ರಸ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣೋ ರೀತಿ ಮಾಡ್ಕೋಬಹುದು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.